Dear friends, welcome back to my YouTube channel. So today we will discuss about continued part of paper 1 KSET examination. ಸೊ ಇವತ್ತಿನ ದಿನ ನಾವು ಲಾಸ್ಟ್ ಕ್ಲಾಸಲ್ಲಿ ಅಪ್ ಟು 41 ಕ್ವಶನ್ವರೆಗೂ ಸ್ಟಡಿ ಮಾಡಿದ್ವಿ ಹೌದಾ. ಸೊ ಕಂಟಿನ್ಯೂಡ್ ಪಾರ್ಟ್ ಆಫ್ ದಟ್ ಲಾಸ್ಟ್ ಕ್ಲಾಸ್ ವಿ ಕ್ಯಾನ್ ನೌ ಅನಲೈಸ್ ದ ರಿಮೈನಿಂಗ್ ಕ್ವಶನ್ಸ್. ಸೊ ಈ ಕ್ಲಾಸಲ್ಲದೆ ನಾನು ಆಪ್ಟಿಟ್ಯೂಡ್ ರೀಸ್ನಿಂಗ್ ಬಗ್ಗೆ ಕ್ಲಾಸಸ್ನ ಮಾಡಿದ್ದೀನಿ ಹಾಗೂ ಕಾಮರ್ಸ್ ರಿಲೇಟೆಡ್ 2024 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ. ರಿಲೇಟೆಡ್ ನೋಟ್ಸ್ನೆಲ್ಲನೂ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ಸ್ಟಡಿ ದ ಫಾಲೋವಿಂಗ್ ಗ್ರಾಫ್ ಕೇರ್ಫುಲ್ಲಿ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. Listen here, this is a graph. Okay, this is a graph. This is OX axis, OY axis. ಕಂಪನಿ ಎಕ್ಸ್ ಅಂತ ಹೇಳಿದೆ ನೋಡ್ರಿ. ದಿಸ್ ಈಸ್ ಕಂಪನಿ ಎಕ್ಸ್ ಗ್ರಾಫ್. ಓಕೆ, ಆ್ಯಂಡ್ ದಿಸ್ ಈಸ್ ಕಂಪನಿ ವೈ ಗ್ರಾಫ್. ಹೆಂಗೆ ಗೊತ್ತಾಗುತ್ತೆ? ಇಲ್ಲಿದಾವೆ ನೋಡ್ರಿ ಸಿಂಬಲ್ಸ್ ಅದ್ರ ಥ್ರೂ. ಓಕೆ, ಕ್ವಶನ್ ನೋಡೋಣ. ಇಲ್ಲೇನು ಕೊಟ್ಟಿದ್ದಾರೆ? ಇಯರ್ಸ್ನ ಕೊಟ್ಟಿದ್ದಾರೆ, ದೆನ್ ಪ್ರೆಸೆಂಟ್ ಪ್ರಾಫಿಟ್ನ ಕೊಟ್ಟಿದ್ದಾರೆ ಎಷ್ಟಾಗಿದೆ ಅಂತಂದು ಹೇಳಿ. ಓಕೆ, ಲಿಸನ್ ಹಿಯರ್, ದ ಕ್ವಶನ್ ಈಸ್ ದ ಎಕ್ಸ್ಪೆಂಡಿಚರ್ ಆಫ್ ಕಂಪನಿ ವೈ in 2008 and 2009 is 25 lakh and 30 lakh respectively. What was the total income of the company Y in 2008 and 9? ಓಕೆ, ಸೊ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ. ಇಲ್ಲೇನಿದೆ? ಪ್ರಾಫಿಟ್ ಇದೆ, ಎಷ್ಟೆಷ್ಟಾಗಿದೆ ಅಂತಂದು ಹೇಳಿ. ಓಕೆನಾ, ನಮಗೆ ಇಲ್ಲಿ ಕ್ವಶನ್ ಕೊಟ್ಟಿರೋದು ಎಕ್ಸ್ಪೆಂಡಿಚರ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಮಗೆ ಎಕ್ಸ್ಪೆಂಡಿಚರು ಪ್ರಾಫಿಟ್ಗೂ ಇರೋ ರಿಲೇಷನ್ಶಿಪ್ ಗೊತ್ತಾಗಬೇಕು. ಫಸ್ಟ್ ಕ್ವಶನ್ನ ಅಂಡರ್ಸ್ಟ್ಯಾಂಡ್ ಮಾಡೋಣ. ಎಕ್ಸ್ಪೆಂಡಿಚರ್ ಆಫ್ ಕಂಪನಿ ವೈ ಇನ್ 2008 ಆ್ಯಂಡ್ 9, 2008 ಮತ್ತು 2009. ಓಕೆನಾ, ಏನು ಕೊಟ್ಟಿದ್ದಾರೆ? ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ. ಏನಂತ ಹೇಳಿದೆ? ಎಕ್ಸ್ಪೆನ್ಸಸ್ ಆರ್ 25 lakh ಆ್ಯಂಡ್ 30 lakh ಅಂತ ಹೇಳಿ ಕೊಟ್ಟಿದ್ದಾರೆ. ವಾಟ್ ವಾಸ್ ದ ಇನ್ಕಮ್ ಆಫ್ 2008 ಆ್ಯಂಡ್ 9? ಸೊ ನಮಗಿಲ್ಲಿ ಏನು ಗೊತ್ತಾಗಬೇಕು? ಎಕ್ಸ್ಪೆಂಡಿಚರು, ಇನ್ಕಮ್ಮು ಆ್ಯಂಡ್ ಪ್ರಾಫಿಟ್ಗೂ ರಿಲೇಷನ್ಶಿಪ್ ಗೊತ್ತಿದ್ರೆ ಈ ಕ್ವಶನ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಹೇಗೆ? ಸಿ, ಲಿಸನ್ ಹಿಯರ್, ಇಲ್ಲಿದೆ ನೋಡಿ. ಪ್ರಾಫಿಟ್ ಪರ್ಸಂಟೇಜ್ನ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಹೇಗೆ? ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಡಿವೈಡೆಡ್ ಬೈ ಎಕ್ಸ್ಪೆಂಡಿಚರ್ ಇಂಟು 100. ಸೊ 2008 ಮತ್ತು 2009ನ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡೋಣ. ಓಕೆನಾ, ಸೊ ಪ್ರಾಫಿಟ್ ಪರ್ಸಂಟೇಜ್ ಎಷ್ಟಿದೆ ಇಲ್ಲಿ ನೋಡಿ. ಪ್ರಾಫಿಟ್ ಪರ್ಸಂಟೇಜ್ ಎಷ್ಟು ಕೊಟ್ಟಿದ್ದಾರೆ? ಯಾವಾಗ? 2008ಅಲ್ಲಿ. 2008ಅಲ್ಲಿ ಎಷ್ಟಿದೆ ನೋಡಿ, ಇದೆ ಹೌದಾ. ಓಕೆ, ನೆಕ್ಸ್ಟು ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಡಿವೈಡೆಡ್ ಬೈ ಎಕ್ಸ್ಪೆಂಡಿಚರ್ ಅಂತ ಹೇಳಿದೆ. ಸೊ ಎಕ್ಸ್ಪೆಂಡಿಚರ್ಸ್ ಎಷ್ಟಿದ್ದಾವೆ? 25. ಓಕೆನಾ, 25 lakh, ದಟ್ ಈಸ್ 25 ಆ್ಯಂಡ್ 25. ಸೊ ಏನಾಗುತ್ತೆ ಇಲ್ಲಿ? ಈ 25 ಈ ಕಡೆ ಬರುತ್ತೆ. ಓಕೆನಾ, ದಟ್ ಈಸ್ 25 ಇಂಟು 50% ಆಯಿತು. 25 ಈ ಕಡೆ ಬಂದರೆ 25 ಇಂಟು 50%. ಸೊ ಇದು ಹೆಂಗಿದೆ? ಹಂಗೆ ಸೇಮ್ ಇದನ್ನು ಅಲ್ಲೇ ಇಡೋದು. ನೆಕ್ಸ್ಟ್ ಏನಾಗುತ್ತೆ? ಈ -25ನ ಈ ಕಡೆ ಕಳಿಸೋಣ, +25 ಆಗುತ್ತೆ. ಈ 25 ಇಂಟು 50% ಈಸ್ 12.5. ಪರ್ಸಂಟೇಜ್ ಕ್ಯಾಲ್ಕುಲೇಷನ್ನ ಹೇಳಿದೆನಲ್ಲ, ಪರ್ಸಂಟೇಜ್ ಬೇಸಿಸ್ ಮೇಲೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿ. ಸೊ ಇವಾಗ 100 ಇದೆ ಅಂತ ಅಂದ್ಕೊಳ್ಳೋಣ, ಸಾರಿ 1000 ಇದೆ ಅಂತ ಅಂದ್ಕೊಳ್ಳೋಣ. 100% ಈಸ್ ದಿಸ್ 1000, 100% ಈಸ್ ದಟ್ ಈಸ್ 1000. ಹೌದಾ? ಸರಿ, ಇವಾಗ 10% ಆಫ್ 100 ಎಷ್ಟು ಅಂತ ನೋಡೋಣ. 10% ಅಂದರೆ ಈ ಪರ್ಸಂಟೇಜಲ್ಲಿ 1 ಡಿಜಿಟ್ ಆದಮೇಲೆ 0 ಕೊಟ್ಟಿರ್ತೀವಲ್ಲ. ಇವಾಗ 1000 ಇದೆ ಅಂತ ಅಂದ್ಕೊಳ್ರಿ, ದಿಸ್ ಇಸ್ ಕ್ಯಾಪಿಟಲ್ ಅಮೌಂಟ್. ದಿಸ್ ಈಸ್ ಈಕ್ವಲ್ಸ್ ಟು 100%. ಹೌದಾ? ಸರಿ, ನಮಗೆ 10% ಬೇಕಪ್ಪ ಈ 1000ಇಂದ. ಅಂದರೆ ಇಲ್ಲಿ ನಾವು 10% ಅಂದರೆ ಇಲ್ಲಿ ಪಾಯಿಂಟ್ ಇಟ್ಟರೆ, ಇಲ್ಲಿ ಒಂದು ಪಾಯಿಂಟ್ ಇಟ್ಟರೆ 10 ಆಗುತ್ತಲ್ಲ. ಸೇಮ್ ಇದೇ ಥರ 1 ಡಿಜಿಟ್ ಆದಮೇಲೆ ಇಲ್ಲಿ ಪಾಯಿಂಟ್ ಇಡಬೇಕು. ಎಷ್ಟಾಯಿತು? 100 ಆಯಿತಾ? ಸೊ 10% ಈಕ್ವಲ್ಸ್ ಟು 100. ಸರಿ ಆಯಿತು. ನನಗೆ ಎಷ್ಟು ಬೇಕು? ನನಗೆ 1% ಬೇಕು. 1% ಅಂದರೆ ಪರ್ಸಂಟೇಜ್ ಒಳಗಡೆ 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡ್ತೀವಿ, ಕರೆಕ್ಟಾ? ಅದೇ ಥರ ಸೇಮ್ ನಮ್ಮ ಅಮೌಂಟ್ ಒಳಗಡೆನೂ 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಿ. ಸೊ ಅಮೌಂಟ್ ಈಸ್ 10 rupees ಆಗುತ್ತೆ. ಅಂದರೆ 1% ಈಕ್ವಲ್ಸ್ ಟು 10 rupees. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ನ ನಾನು ಸಾಲ್ವ್ ಮಾಡಿದ್ದೀನಿ. ಒಂದು ಸತಿ ನೋಡ್ಕೊಳ್ರಿ. ಓಕೆ,
ಎಲ್ಲಿ ನಾನು ಪ್ಲೇಲಿಸ್ಟಲ್ಲೆಲ್ಲ ವೀಡಿಯೋಸ್ ಇದ್ದಾವೆ, ಅಲ್ಲಿ ಪರ್ಸಂಟೇಜ್ ಅಂಡರ್ ಈ ಥರ ವೀಡಿಯೋಸ್ ಎಲ್ಲ ಶಾರ್ಟಾಗಿ ನಾನು ಸಾಲ್ವ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಓಕೆನಾ ಸರ್, ಇವಾಗ 25% ಆಫ್ 25 ರುಪೀಸಿಂದು 50% ಬೇಕು ಅಂದರೆ ಅದ್ರದ್ದು ಹಾಫ್ ಆಗುತ್ತಲ್ಲ, ದಟ್ ಈಸ್ 12.5. ಓಕೆ, ನೆಕ್ಸ್ಟ್ ದೆನ್ 12.5 ಪ್ಲಸ್ 25 ಈಸ್ 37.5 ಆಯಿತು. ಓಕೆ, ನೆಕ್ಸ್ಟ್ ಇದ್ರದ್ದು ಇನ್ಕಮ್ ಇದು. ಓಕೆನಾ, ನೆಕ್ಸ್ಟ್ ಈ ಕಡೆ 2009 2009 ಒಳಗಡೆ ಎಷ್ಟಿದೆ ರೀ? 2009ನಲ್ಲಿ 60, ಕರೆಕ್ಟಾ? ಓಕೆ, 60% ಈಕ್ವಲ್ಸ್ ಟು ಐ ಮೈನಸ್, ಇದೇ ಫಾರ್ಮುಲಾ ವೈಸ್ ಇಲ್ಲಿನೂ ಹಾಕೋದು ಅದೇ ಥರ. ಐ ಮೈನಸ್ ಎಕ್ಸ್ಪೆಂಡಿಚರ್ ಎಷ್ಟಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, 30 lakh ಅಂತಂದು ಹೇಳಿ, ಹೌದಾ? ಸೊ ದಟ್ ಈಸ್ 30 ಡಿವೈಡೆಡ್ ಬೈ ಎಕ್ಸ್ಪೆಂಡಿಚರ್ ಈಸ್ 30. ಯಾವ ಇಯರು? 2009. ಇದನ್ನೇ ಸೇಮ್ ಇದೇ ಥರ ಇದನ್ನು ಸಾಲ್ವ್ ಮಾಡಿದಾಗ ನಮಗೆ ಲಾಸ್ಟಿಗೆ ಐ ಈಕ್ವಲ್ಸ್ ಟು 48 ಬಂತು. ಸೊ ಕ್ವಶನ್ ಕೇಳಿರೋದೇನು, ವಾಟ್ ವಾಸ್ ದ ಟೋಟಲ್ ಇನ್ಕಮ್ ಅಂತಂದು ಹೇಳಿ ಕೇಳಿದ್ದಾರೆ. ಸರಿ, ಟೋಟಲ್ ಇನ್ಕಮ್ ಅಂದರೆ 37.5 ಪ್ಲಸ್ 48 ಮಾಡಬೇಕಲ್ಲ, ಟೋಟಲ್ ಎಷ್ಟಾಗುತ್ತೆ? 85.5 lakh. 85.5 lakh, ದಟ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್. A question is followed by information in 3 statements. Study the question along with the information given below and decide the information in which of the statements yes is necessary and in this statement is necessary and sufficient to answer the question. Choose your answer from the option provided. ಓಕೆನಾ, ಸೊ ಏನಿದೆ ಅಂದರೆ ಈ ಎಕ್ಸ್ಪ್ಲನೇಷನ್ ಒಳಗಡೆ ಈ 3 ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದೀವಲ್ಲ, ಅದನ್ನ ಕರೆಕ್ಟಾಗಿ ರೀಡ್ ಮಾಡಿ. ಸೊ ನಾವು ನಿಮಗೆ ಕೇಳಿರೋ ಕ್ವಶನ್ನು ನೀವು ಅದನ್ನು ನೋಡಿ ಆನ್ಸರ್ ಮಾಡ್ಬೋದು ಅಂತ. ಓಕೆ, ವಾಟ್ ಈಸ್ ದ 2 digit ನಂಬರ್? 2 digit ನಂಬರ್, ವಾಟ್ ಈಸ್ 2 digit ನಂಬರ್ ಅನ್ನೋದಕ್ಕೆ ಕೆಳಗಿನ 3 ಆಪ್ಷನ್ಸ್ ಒಳಗಡೆ ಯಾವುದು ರೈಟ್ ಆನ್ಸರು ಅಂತ ನನಗೆ. ದ ನಂಬರ್ ಆಪ್ಟೈನ್ಡ್ ಬೈ ಇಂಟರ್ಚೇಂಜಿಂಗ್, ಅಂದರೆ ಚೇಂಜ್ ಆಗೋದು, ಇಲ್ಲಿದಿಲ್ಲಿ ಹೋಗೋದು, ಇಲ್ಲಿದಿಲ್ಲಿ ಹೋಗೋದು. The digit of the number is greater than the original number by 18. The sum of the 2 digits of the number is 14. The difference between the 2 digits of the number is 2. ಓಕೆ, ನೋಡ್ತಾ ಹೋಗೋಣ ಏನು ಬರ್ಬೋದು ಸೊಲ್ಯೂಷನ್ ಅಂತ. ನೆನ್ಪಿಟ್ಕೊಳ್ರಿ, ಇಂಟರ್ಚೇಂಜಿಂಗ್ ಈಸ್ 18, ದ ಸಮ್ ಈಸ್ 14, ಡಿಫ್ರೆನ್ಸ್ ಈಸ್ 2. ಓಕೆ, ಸಿ ದ ಸೊಲ್ಯೂಷನ್. ಸೊ ಇದು ಬಿಟ್ರಿ ಸದ್ಯಕ್ಕೆ, ಇದನ್ನಷ್ಟೇ ನೋಡಿರಿ. ಓಕೆನಾ, ಸೊ ಫಸ್ಟ್ ಏನಾಯ್ತಲ್ಲ, ಅದು ಡಿಫ್ರೆನ್ಸ್ ಈಸ್ 18 ಅಂತಂದು ಹೇಳಿದೆ, ಕರೆಕ್ಟಾ? ಸೊ ಡಿಫ್ರೆನ್ಸ್ ಈಸ್ 18 ಬರಬೇಕಂದ್ರೆ 168ನ ಅಝೂಮ್ ಮಾಡಿ ತೊಗೊಂಡಿರೋದು, 168 ನಂಬರು 86 ನಂಬರ್ ಅಂತ ಅಝೂಮ್ ಮಾಡಿದರೆ ಏನು ಬರುತ್ತೆ? 86 ಮೈನಸ್ 68 ಈಸ್ 18 ಬರುತ್ತೆ, ಹೌದಾ? ಸೊ ಅದೇನಾದರೂ ರಿವರ್ಸ್ ಆದರೆ ಇದು ಬಿಗ್ ನಂಬರ್ ಆಗುತ್ತೆ, ಕರೆಕ್ಟಾ? ಸೊ ದಟ್ ಈಸ್ 18 ಈಸ್ ಅ ಡಿಫ್ರೆನ್ಸ್. ಸೊ 2 digit ನಂಬರ್ ಆಯಿತಾ? ಇದು 2 digit ನಂಬರ್, ಇದು 2 digit ನಂಬರ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ದ ಸಮ್ ಆಫ್ ದ 2 digits ಆಫ್ ದ ನಂಬರ್ ಈಸ್ 14. ಸೊ ದಟ್ ಈಸ್ 6 + 8 ಮಾಡಿದರೆ 14 ಆಗುತ್ತೆ. ಸ್ಟೇಟ್ಮೆಂಟ್ 2 digits, ಕರೆಕ್ಟಾ? ಇಲ್ಲಿ 2 digits ಆದವು. ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್, the difference between the 2 digit of the number is 2. ಸೊ ಇವೆರಡು 2 ಆಗುತ್ತೆ, ಓಕೆ, ಬಟ್ ದಿಸ್ ಈಸ್ 1 digit ಅಲ್ಲ. ಸೊ ಆನ್ಸರ್ ಬಿಕೇಮ್ ಎ, ದಟ್ ಈಸ್ ಓನ್ಲಿ 1 and 2 ಆರ್ ದ ಆನ್ಸರ್ಸ್. ಓಕೆನಾ, ನೆಕ್ಸ್ಟ್ ಕ್ವಶನ್. ಬಟ್ ಏನಂದರೆ ಸೀನು ಅಂತಂದು ಹೇಳಬಹುದು, ಸೀನು ಹೇಳ್ಬೋದು. ಓಕೆ, ಬಟ್ ಕೆ ಎದವ್ರು ಆನ್ಸರ್ ಕೊಟ್ಟಿರೋದು ಆಪ್ಷನ್ ನಂಬರ್ ಇ. ಓಕೆ, ನೆಕ್ಸ್ಟ್ ಕ್ವಶನ್. A new express train has a capacity of 500 seats. ಓಕೆ, ಒಂದು ಟ್ರೈನ್ ಇದೆ, ಎಕ್ಸ್ಪ್ರೆಸ್ ಟ್ರೈನು, ಅದರೊಳಗಡೆ 500 ಕೆಪಾಸಿಟಿ ಇದೆ, ಸಿಟ್ಟಿಂಗ್ ಕೆಪಾಸಿಟಿ. ಆಫ್ ವಿಚ್ 10% ಆರ್ ಇನ್ ದ ಎಕ್ಸಿಕ್ಯೂಟಿವ್ ಕ್ಲಾಸ್. 10% ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂತೆ. ದೆನ್ ರೆಸ್ಟ್ ಆಫ್ ಆರ್ ಇನ್ ದ ಚೇರ್ ಕಾರ್ಸ್. ನೆಕ್ಸ್ಟ್, ಡ್ಯೂರಿಂಗ್ ದ ಜರ್ನಿ ದ ಟ್ರೈನ್ ವಾಸ್ ಬುಕ್ಡ್ at to 85% of capacity. If the executive class was booked to 96% of its capacity, then how many car seats were empty during that journey? ಸೊ ಇಲ್ಲೇನಿದೆ, ಒಂದು ಕಾರು
ಎಕ್ಸ್ಪ್ರೆಸ್ ಟ್ರೈನ್ ಹೊಂಟಿದೆ. ಸೊ ಆ ಎಕ್ಸ್ಪ್ರೆಸ್ ಟ್ರೈನ್ ಒಳಗಡೆ ಟೋಟಲಿ 500 ಸೀಟ್ಸ್ ಇದ್ದಾವೆ. ಈ 500 ಸೀಟ್ಸ್ನ ಇವರು 2 ಡಿವೈಡ್ ಮಾಡ್ತಾರೆ. ಏನಂತ? ಎಕ್ಸಿಕ್ಯೂಟಿವ್ ಕ್ಲಾಸು, ಚೇರ್ ಕ್ಲಾಸ್ ಅಂತಂದು ಹೇಳಿ. ಎಕ್ಸಿಕ್ಯೂಟಿವ್ ಕ್ಲಾಸು ಟೋಟಲ್ ಸೀಟ್ಸ್ ಒಳಗಡೆ 10% ಇದ್ದಾವೆ. 10% ಅಂದರೆ ಒಂದು ಡಿಜಿಟ್ ಆದಮೇಲೆ ಪಾಯಿಂಟ್ ಕೊಡಬೇಕಲ್ಲ, ದಟ್ ಈಸ್ 50. ಓಕೆ. ರಿಮೈನಿಂಗ್ ಆರ್ ಚೇರ್ ಕಾರ್ಸ್ ಅಂತ. ರಿಮೈನಿಂಗ್ ಅಂದರೆ ಇನ್ 450. ದಿಸ್ ಇಸ್ ಟೋಟಲ್ 500. Under the 10% are the executive classes that are 50 seats. Then remaining are the chair cars. Those are 450. Okay. During the journey, the train was booked 85% of the capacity. ಸೊ ಜರ್ನಿ ಒಳಗಡೆ 85% ಅಷ್ಟೇ ಬುಕ್ ಆಗಿದ್ದಾವಂತೆ ಟೋಟಲಿ. 500 ನೋಡಬೇಕಲ್ಲ, 500 85% ಈಸ್ ಎಷ್ಟಾಗುತ್ತೆ? 10% ಅಂದರೆ 50 ಆಗುತ್ತೆ. ಹೌದಾ? 10% ಅಂದರೆ 50 ಆಗುತ್ತೆ. ಓಕೆ. 10% ಅಂದರೆ 50. ನನಗೆ ಎಷ್ಟು ಬೇಕು? 85 ಬೇಕು. ಓಕೆ. 5% ಅಂದರೆ ಎಷ್ಟಾಗುತ್ತೆ? 25 ಆಗುತ್ತೆ. ಸರಿ, ಹಾಗಂದರೆ 85 ಅಂತಂದರೆ ಎಷ್ಟಾಗ್ಬೋದು? 400 ಅಂದರೆ 80% ಆಗುತ್ತೆ. ಹೌದಾ? ಸೊ ನೆಕ್ಸ್ಟ್ ಇನ್ನು ಎಷ್ಟು? 5%, ದಟ್ ಈಸ್ 425 ಸೀಟ್ಸ್ ಬುಕ್ ಆಗಿರೋವು. ಅದರೊಳಗಡೆ ಇಫ್ ದ ಎಕ್ಸಿಕ್ಯೂಟಿವ್ ಕ್ಲಾಸ್ ವಾಸ್ ಬುಕ್ಡ್ ಅಟ್ 96% ಆಫ್ ದ ಕೆಪಾಸಿಟಿ. ಸೊ ಇದರೊಳಗಡೆ ಆ್ಯಕ್ಚುಲಿ ಎಕ್ಸಿಕ್ಯೂಟಿವ್ ಎಷ್ಟಿದ್ರು? 50 ಇದ್ದರು. ಈ 50 ಒಳಗಡೆ ಎಕ್ಸಿಕ್ಯೂಟಿವ್ ಎಷ್ಟಿದ್ರಿ? 50 ಇದ್ದರು. 50 ಒಳಗಡೆ 96% ಬುಕ್ ಆಗಿದ್ದಾವಂತಷ್ಟೇ. ಉಳಿದಿರೋವು ಹಾಗೆ ಖಾಲಿ. ಸೊ ಇದ್ರದ್ದು 96% ಅಂದರೆ ಎಷ್ಟಾಗುತ್ತೆ? 96% ಅಂದರೆ ಎಷ್ಟಾಗುತ್ತೆ? ದಟ್ ಈಸ್ 48. ಕರೆಕ್ಟಾ? ಅಂದರೆ ಇಲ್ಲಿ 2 ಸೀಟ್ಸ್ ರಿಮೈನಿಂಗ್ ಇದ್ದಾವೆ. ಓಕೆ. ದೆನ್ ಹಾಗಂದರೆ ಅಲ್ಲಿ ಟೋಟಲ್ಲು ಆಗಿರೋದು 425 ಸೀಟ್ಸು ಬುಕ್ ಆಗಿದ್ದಾವೆ. ಕರೆಕ್ಟಾ? ಈ 425 ಸೀಟ್ಸ್ ಒಳಗಡೆ ಇನ್ನು ರಿಮೈನಿಂಗ್ 75 ಬುಕ್ ಆಗಿಲ್ಲ. ದಿಸ್ 75, ಹೌದಾ? ಇದು 475 ಅಂದರೆ ಇನ್ನು 75 ಬುಕ್ ಆಗಿಲ್ಲ. ಈ 75 ಒಳಗಡೆ ವಿತ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಚೇರ್ ಕಾರ್ಸ್ ಎರಡೂ ಇದ್ದಾವೆ. ಹಾಗಿದ್ರೆ ಕ್ವಶನ್ ಏನು ಕೇಳಿದ್ದಾರೆ? ದೆನ್ ಹೌ ಮೆನಿ ಚೇರ್ ಕಾರ್ಸ್ ಸೀಟ್ಸ್ ವೇರ್ ಎಂಟಿ ಡ್ಯೂರಿಂಗ್ ದಟ್ ಜರ್ನಿ. ಸೊ ಎಂಟಿ ಆಗಿರೋ ಕಾರ್ಸ್ ಎಷ್ಟು? ಯಾವುದು? ಚೇರ್ ಕಾರ್ಸ್ ಅಷ್ಟೇ. ಚೇರ್ ಕಾರ್ ಸೀಟ್ಸ್ ಅಷ್ಟೇ ಬೇಕು. ಸರಿ, ಓಕೆ. ನಮಗೆ ಎಕ್ಸಿಕ್ಯೂಟಿವ್ ಕ್ಲಾಸಸ್ಸು ಗೊತ್ತಾಗ್ಬಿಟ್ಟಿದೆ. ಎರಡು ಗ್ಯಾಪ್ ಇದ್ದಾವೆ ಸೀಟ್ಸು ಅಂತೇಳಿ. ಟೋಟಲ್ ಸೀಟ್ಸು 75 ಇದ್ದಾವೆ. ಯಾವುದು ಗ್ಯಾಪ್ ಆಗಿರೋದು? ಎಂಟಿ ಸೀಟ್ಸು. ಸೊ ಇದರೊಳಗಡೆ ಎಕ್ಸಿಕ್ಯೂಟಿವ್ನ ಲೆಸ್ ಮಾಡಿದ್ರೆ ನಮಗೆ ಉಳಿದಿರೋದೇ ಅದು ರಿಮೈನಿಂಗ್ ಚೇರ್ ಕಾರ್ಸ್ ಅಲ್ವಾ? ದಟ್ ಈಸ್ 73. ದಟ್ ಈಸ್ 73. ಹೌದಾ? ಸೊ ದ ಆನ್ಸರ್ ಬಿಕೇಮ್ 73. ಆಪ್ಷನ್ ನಂಬರ್ 2. ನೋಡೋಣ ಆನ್ಸರ್ ಏನಿದೆ ಅಂತ. ಎಸ್, ಆಪ್ಷನ್ ನಂಬರ್ 2. ನೆಕ್ಸ್ಟ್ ಕ್ವಶನ್. 2 quantities, 1 in column A and 1 in column B are given. Determine the relationship between 2 quantities, column A and column B. ಸರಿ, ಇವೆರಡದ್ದು ರಿಲೇಷನ್ಶಿಪ್ ಬೇಕು. ಹೆಂಗೆ ಸಾಲ್ವ್ ಮಾಡಬೇಕು ಇವನ್ನ? ಈಸಿಯಾಗಿ ಹೆಂಗೆ ಅಂತಂದರೆ ಸ್ಟಾರ್ಟಿಂಗಿಂದ ಬರೋಣ. ಹೆಂಗಿದೆ ಇವಾಗ? ಫಸ್ಟ್ ಅಬ್ಸರ್ವ್ ಮಾಡಿರಿ. ಇಲ್ಲಿ ನಾನು ಹೇಳ್ತೀನಿ. ಇಲ್ಲಿ 9 + 1 ಐತಲ್ಲ, 9 + 1 ಮಾಡಿದರೆ 10 ಬರುತ್ತೆ. ಕರೆಕ್ಟಾ? ಸರಿ, ಇದನ್ನು ನೋಡಿರಿ. ಇವಾಗ 1 / 10 ಈಸ್ 0.1 ಬರುತ್ತೆ. ಹೌದಾ? ಓಕೆ. 0.9 + 0.1 ಈಸ್ 1. ಸೊ 1 / 1 ಈಸ್ 1. 9 + 1 ಈಸ್ ದಟ್ ಈಸ್ 10. ಬೋತ್ ಆರ್ ಈಕ್ವಲ್. ಅಂಡರ್ಸ್ಟ್ಯಾಂಡ್ ಆಗಲಿಲ್ವಾ? ಸೊ ಇಲ್ಲಿ ಬರೀತೀನಿ ನೋಡಿರಿ ನಾನು. ಹೆಂಗಂದರೆ ಇದೇನೈತಲ್ಲ, ಇದು 1 / 9 + 1 ಈಸ್ ಎಷ್ಟಾಗುತ್ತೆ? 9 + 1 / 0.9 ಪ್ಲಸ್ ಇದು ಸಿಂಪ್ಲಿಫೈ ಮಾಡಿದರೆ ಎಷ್ಟಾಗುತ್ತೆ ರೀ? 9 + 1 ಈಸ್ 10. 1/10 ಈಸ್ 0.1. ಕರೆಕ್ಟಾ? ಓಕೆ. ನೆಕ್ಸ್ಟ್ ಏನಾಗುತ್ತೆ? 9 + 1 / ಈ 0.9 + 0.1 ಮಾಡಿದರೆ ಎಷ್ಟಾಗುತ್ತೆ? ದಟ್ ಈಸ್ 1. ಸರಿ, ದಿಸ್ 1 / 1 ಈಸ್ 1 ಅಲ್ವಾ? ಸೊ ಏನಾಗುತ್ತೆ ಇವಾಗ ನೆಕ್ಸ್ಟ್? ಇದು 9 + 1 ದಟ್ ಈಸ್ ಈಕ್ವಲ್ಸ್ ಟು
10 ಹೌದಾ. ಸೊ ಇಲ್ಲಿ 10 ಆಯಿತು, ಇಲ್ಲಿ 10 ಆಯಿತು, ಬೋತ್ ಆರ್ ಈಕ್ವಲ್. ಹಾಗಂದ್ರೆ ಏನಾಗುತ್ತೆ ನೋಡಿರಿ, ಆಪ್ಷನ್ ಯಾವುದಾಗ್ಬೋದು? ಫಸ್ಟ್ ಆಪ್ಷನ್, ದ ಕ್ವಾಂಟಿಟಿ ಆಫ್ ಕಾಲಮನ್ ಎ ಈಸ್ ಗ್ರೇಟರ್, ನೋ ಗ್ರೇಟರ್. ಕಾಲಮನ್ ಬಿ ಈಸ್ ಗ್ರೇಟರ್, ನೋ. ಬೋತ್ ದ ಕ್ವಾಂಟಿಟೀಸ್ ಆರ್ ಈಕ್ವಲ್ ಆಯಿತಾ, ರೈಟ್. ಓಕೆನಾ, ಸರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಹಾಗಂದ್ರೆ ಆನ್ಸರ್ ಏನಾಗುತ್ತೆ? ಸಿ ಅಲ್ವಾ. ಸೊ ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಕ್ವಶನ್, which one of the following organizations maintain the database related to allocation of IP address of the internet? That is World Wide Web Consortium, Internet Engineering Task Force, Internet Corporation for Assigned Names and Numbers, Internet Society. So answer is C. That is ICANN, Internet Corporation for Assigned Names and Numbers. ಓಕೆ, ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇದೆ, ನೋಡ್ಕೊಳ್ರಿ. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಫಾಲೋವಿಂಗ್: ಇಂಟರ್ನೆಟ್, ಇಂಟ್ರಾನೆಟ್, ಎಕ್ಸ್ಟ್ರಾನೆಟ್, ಎಥರ್ನೆಟ್. ಆನ್ಸರ್ ಆಪ್ಷನ್ ನಂಬರ್ ಎ. ದಟ್ ಈಸ್ ಇಂಟರ್ನೆಟ್ ಈಸ್ ಅ ಪಬ್ಲಿಕ್ ನೆಟ್ವರ್ಕ್, ರೈಟ್. ಇಂಟ್ರಾನೆಟ್ ಈಸ್ ಅ ಪ್ರೈವೇಟ್ ನೆಟ್ವರ್ಕ್. ನೆನಪಿರಲಿ, ಇಂಟರ್ನೆಟ್ ಈಸ್ ಪಬ್ಲಿಕ್, ಇಂಟ್ರಾನೆಟ್ ಈಸ್ ಪ್ರೈವೇಟ್. ದೆನ್ ಎಕ್ಸ್ಟ್ರಾನೆಟ್ ಈಸ್ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ಎಥರ್ನೆಟ್ ಈಸ್ ಲೋಕಲ್ ಏರಿಯಾ ನೆಟ್ವರ್ಕ್. ಎಥರ್ನೆಟ್ ಈಸ್ ಅ ಲೋಕಲ್ ಏರಿಯಾ ನೆಟ್ವರ್ಕ್. ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಇಯರ್ was the EduSat the first Indian satellite built exclusively to serve educational sector launched? EduSat ಯಾವಾಗಾಯಿತು ಲಾಂಚ್ ಆಗಿದ್ದು? ದಟ್ ಈಸ್ ಮೇ ಬಿ 2004, ರೈಟ್, 2004. ನೋಡ್ಕೊಡ್ರಿ, GSAT-3. ನೆಕ್ಸ್ಟ್, ಫಿಸಿಕಲ್ ಕ್ಲಾಸ್ ರೂಮ್, ವರ್ಚುವಲ್ ಕ್ಲಾಸ್ ರೂಮ್, ಹೈಬ್ರಿಡ್, ರೆಕಾರ್ಡೆಡ್ ವಿಡಿಯೋಸ್. ನೋಡ್ರಿ ಏನಾಗುತ್ತೆ? ಆನ್ಸರ್ ಈಸ್ ಬಿ. ಫಿಸಿಕಲ್ ಕ್ಲಾಸ್ ರೂಮ್ ಈಸ್ ಆಫ್ಲೈನ್, ಫಿಸಿಕಲಿ ಅಂದರೆ ಆಫ್ಲೈನೇ ಬರುತ್ತೆ. ಓಕೆ. ದೆನ್ ವರ್ಚುವಲ್ ಕ್ಲಾಸಸ್ ಆರ್ ಆನ್ಲೈನ್ ಸಿಂಕ್ರೋನಿಯಸ್. ಓಕೆ, ಸಿಂಕ್ರೋನಿಯಸ್. ನೆಕ್ಸ್ಟ್, ಹೈಬ್ರಿಡ್ ಮೀನ್ಸ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಆರ್ ಆ್ಯಂಡ್ ಐತಲ್ಲ, ದಟ್ ಈಸ್ ಹೈಬ್ರಿಡ್. Asynchronous. Recorded videos are online or offline. Asynchronous, ಸಿಂಕಿಂಗ್ ಆಗಲ್ಲ ಅಲ್ಲಿ, ಹೌದಾ. ಸೊ ಓನ್ಲಿ ವಿಡಿಯೋಸ್ನ ನೋಡ್ತೀವಿ. ಓಕೆ. ನೆಕ್ಸ್ಟ್ ಕ್ವಶನ್, ವಿಚ್ ಈಸ್ ಆನ್ ಅಲ್ಟರ್ನೇಟ್ ಟರ್ಮ್ ರೆಫರಿಂಗ್ ಟು ವೆಬ್ಸೈಟ್ ಡೊಮೈನ್ ನೇಮ್? ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಯೂನಿಕ್ ರಿಸೋರ್ಸ್ ಲೊಕೇಟರ್, ವೆಬ್ ರಿಸೋರ್ಸ್ ಐಡೆಂಟಿಫೈಯರ್, ವೆಬ್ ರಿಸೋರ್ಸ್ ಲೊಕೇಟರ್. ಆನ್ಸರ್ ಈಸ್ ಎ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ನೆಕ್ಸ್ಟ್ ಕ್ವಶನ್. ಓಕೆ, ಸಿ ದಿಸ್ ಇಸ್ 50th ಕ್ವಶನ್, ಹೌದಾ. ಸೊ ಫಸ್ಟ್ ಪೇಪರಲ್ಲಿ KSET 2023ಯಲ್ಲಿ ಫಸ್ಟ್ ಪೇಪರ್ ರಿಲೇಟೆಡ್ ಟೋಟಲಿ 50 ಕ್ವಶನ್ಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಮೋರ್ ಅಪ್ಡೇಟ್ಸ್ಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರೋ ಟೆಲಿಗ್ರಾಮ್ನ ಜಾಯ್ನ್ ಆಗಿ. ಸೊ ಅಲ್ಲೆಲ್ಲ ನೋಟ್ಸ್ ನಾನು ಇವತ್ತು ಶೇರ್ ಮಾಡ್ತೀನಿ, ಆಲ್ 50 ಕ್ವಶನ್ಸಿಂದು. ದೆನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.